ನಮಸ್ಕಾರ ವಿದ್ಯಾರ್ಥಿಗಳೇ, ಈಗಾಗಲೇ DCET ಅಂತಂದರೆ ಲ್ಯಾಟರಲ್ ಎಂಟ್ರಿ ಇಂಜಿನಿಯರಿಂಗ್ ಕೋರ್ಸ್ ಮಾಡ್ಕೋಬೇಕಂತಂದರೆ ಡಿಪ್ಲೊಮಾ ಆಗಿರುವಂಥ ವಿದ್ಯಾರ್ಥಿಗಳಿಗೆ DCET ಎಕ್ಸಾಮನ್ನು KE ಮುಖಾಂತರ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂಥ ಈ ವಿಡಿಯೋ ಈ ವರ್ಷದಿಂದ DCET ಕೋರ್ಸ್ ಒಳಗಡೆ ಹೊಸ ಒಂದು ಡಿಪ್ಲೊಮಾ ಕೋರ್ಸ್ಗಳನ್ನು ಸೇರ್ಪಡೆ ಮಾಡಲಾಗ್ತಿದೆ ಅಂತ ಒಂದು ಆದೇಶವನ್ನು KEದವರು ಹೊರಡಿಸಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಈ ವರ್ಷದಿಂದ ಹೊಸ 3 ವರ್ಷದ ಕೋರ್ಸ್ಗಳನ್ನು ಇಲ್ಲಿ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ 2024-25 ಸಾಲಿನಲ್ಲಿ. ಲ್ಯಾಟರಲ್ ಎಂಟ್ರಿ 2ನೇ ವರ್ಷ 3ನೇ ವರ್ಷ ಕೂಡ ನೀವು ಜಾಯಿನ್ ಆಗ್ಬೋದು. ಇದರಲ್ಲಿ ಈ ಒಂದು ಕೆಳಗೆ ಕಾಣಿಸಿದ ಒಂದು ಡಿಪ್ಲೊಮಾ ಕೋರ್ಸ್ಗಳನ್ನು ಇಲ್ಲಿ ಸೇರಿಸ್ತಾ ಇದ್ದೀವಿ ಅಂತ. ಯಾವೆಲ್ಲ ಕೋರ್ಸ್ಗಳು ಅಂತಂದರೆ ಸೈಬರ್ ಫಿಸಿಕಲ್ ಸಿಸ್ಟಮ್ ಆ್ಯಂಡ್ ಸೆಕ್ಯೂರಿಟಿ, ಮತ್ತು ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಪ್ರಿಸರ್ವೇಷನ್ ಇದೆ, ಆಟೋಮೇಷನ್ ಮತ್ತು ರೊಬೋಟಿಕ್ಸ್ ಇದೆ, ಗೇಮಿಂಗ್ ಆ್ಯಂಡ್ ಅನಿಮೇಷನ್ ಇದೆ, ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಬಿಗ್ ಡಾಟಾ ಇದೆ, ಟ್ರಾವೆಲ್ ಆ್ಯಂಡ್ ಟೂರಿಸಮು, ಆಲ್ಟರ್ನೇಟ್ ಎನರ್ಜಿ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ. ಸೊ ಇಷ್ಟು ಕೋರ್ಸ್ಗಳನ್ನು ಈ ವರ್ಷದಿಂದ ಹೊಸದಾಗಿ ವಿಲೀನ ಮಾಡಲಾಗಿದೆ. ಇದು ಏನಂದರೆ ಈ ವರ್ಷದಿಂದ ವಿದ್ಯಾರ್ಥಿಗಳಿಗೆ ಏನಾದರೂ ಲ್ಯಾಟರಲ್ ಎಂಟ್ರಿ ಹೋಗಬೇಕಂದ್ರೂ ಕೂಡ ಈ ವರ್ಷದಿಂದ ಆರಂಭವಾಗಿದೆ. ಇದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಕೂಡ ಅಂತ ಹೇಳ್ಬೋದು KE ವತಿಯಿಂದ.